ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಒಂದು 2-3 ದಿನದಿಂದ ಬ್ಲಾಗ್ ಮಾಡಿತ್ತಿಲ್ಲ ಅಂತಲ್ಲ, ಬ್ಲಾಗ್ ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದರೆ ಅದು ಸ್ಟೋರೇಜ್ ಫುಲ್ಲು ಅಂತ ತೋರಿಸ್ತಾಯಿತ್ತು. ನಾನು ಫೋಟೋಗಳು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿದೆ ಸ್ವಲ್ಪ. ಆದರೂ ಅದು ನಾನು ವೀಡಿಯೋ ಮಾಡಿದ್ದು ಯಾವುದೂ ಎಡಿಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಹಂಗಾಗಿ ವೀಡಿಯೋನ ಮಾಡಲಿಲ್ಲ. ಒಂದು 2-3 ವೀಡಿಯೋ ಮಾಡಿ ಅದು ಸುಮ್ಮನೆ ವೇಸ್ಟ್ ಆಯಿತು, ಎಡಿಟ್ ಮಾಡೋಕ್ಕೆ ಆಗಲಿಲ್ಲ. ನೆನ್ನೆ ನನ್ನ ನಾದಿನಿ ಬಂದು ಸರಿ ಮಾಡಿಕೊಟ್ಲು. ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು, ನಾವು ಹೋದ ಶನಿವಾರ ಇಲ್ಲೇ ನಮ್ಮ ಊರ ಪಕ್ಕದಲ್ಲೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ, ಚಿಕ್ಕ ತಿರುಪತಿ ದೇವಸ್ಥಾನ. ಹೀಗಾಗಿ ರೀಸೆಂಟಾಗಿ ಓಪನ್ ಆಗಿರೋದು, ಅಂದರೆ 1 ವರ್ಷ ಆಗಿದೆ ಅದು ಓಪನ್ ಆಗಿ. ಒಂದು ವರ್ಷ ಆಗಿದೆ ಅದು ಓಪನ್ ಆಗಿ. ಅಲ್ಲಿಗೆ ಹೋಗಿದ್ದೋ, ಅಲ್ಲಿದ್ದು ವೀಡಿಯೋ ನಾನು ಹಾಕಿದ್ದೀನಿ, ಅದನ್ನ ನೋಡ್ಕೊಬನ್ನಿ ಆಯಿತಾ ಫ್ರೆಂಡ್ಸ್. ಇದು ನಮ್ಮೂರಲ್ಲಿರೋ ಒಂದು ಚಿಕ್ಕ ತಿರುಪತಿ ದೇವಸ್ಥಾನ. ಇದು ಓಪನ್ ಆಗಿ 1 ವರ್ಷ ಏನೋ ಆಗಿದೆ. ಪೂಜೆಗಳು ನಡೀತಾ ಇದೆ. ಇದು ನಾನೊಂದು 3ನೇ ಸಲ ಏನೋ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನೋಡಿ, ಇನ್ನೂ ಕೆಲಸಗಳು ಪೆಂಡಿಂಗ್ ಇದೆ, ಕೆಲಸಗಳು ಮಾಡ್ತಾನೆ ಇದ್ದಾರೆ. ನೋಡಿ, ನಾನು ಈಚೆಂದೇ ಈ ಥರ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಇರೋದೊಂದು ದೇವಸ್ಥಾನ. ಇದರಲ್ಲಿ 7 ತಾಯಂದಿರ ವಿಗ್ರಹನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಆ ತಾಯಂದಿರ ಹೆಸರು ನಮಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಇನ್ನು ನಾನು. ಒಟ್ಟಿನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಗಂಗೆ ತುಂಗೆ ಏನೋ ಹೆಸರು ಹೇಳ್ತಾರೆ, ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನನ್ನ ಮೈದಂದು ಅಂದರೆ ನಮ್ಮ ಮನೆಯವರು ಚಿಕ್ಕಮ್ಮಂದು ಮಗಂದು ಪಾಪು, ಅವರು ಬಂದಿದ್ದಾರೆ ದೇವಸ್ಥಾನಕ್ಕೆ. ನೋಡಿ, ಹೊರಗಡೆ ಈ ಥರ ಇದೆ. ಈ ಜಾಗದಲ್ಲಿ ಹೊಳೆ ಏನೋ ಒಂದು ಚಿಕ್ಕ ಒಂದು ಕೆರೆ ಮಾಡ್ತಾರಂತೆ. ಇನ್ನೂ ಅದು ಕೆಲಸ ಸರಿಯಾಗಿ ಆಗಿಲ್ಲ, ಹಂಗಾಗಿ ಪೆಂಡಿಂಗ್ ಇದೆ ನೋಡಿ ಈ ಜಾಗದಲ್ಲಿ. ಇವರಪ್ಪ ಮಗಳಿಬ್ಬರು ಬರ್ತಾಯಿದ್ದಾರೆ ನೋಡಿ. ಈಗ ನೋಡಿ, ಈ ಥರ ಇದೆ ಒಳಗಡೆ. ಆದರೆ ಒಳಗಡೆ ಮಾತ್ರ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಒಳಗಡೆ ಮೊಬೈಲ್ ಎತ್ಕೊಂಡು ಹೋಗಬಾರ್ದು, ವೀಡಿಯೋ ಮಾಡಬಾರ್ದು ಅಂದಿದ್ದಾರೆ. ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ನೋಡಿ ಫ್ರೆಂಡ್ಸ್, ಇದು ಊಟ ಮಾಡೋ ಜಾಗ. ಇಲ್ಲಿ ಊಟ ಸಿಗುತ್ತೆ. ಅಂದರೆ ವಾರ ಪೂರ್ತಿ ಪೂಜೆಗಳು ಇರುತ್ತೆ, ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಿ ಹೋಯ್ತಾರೆ. ಆದರೆ ಶನಿವಾರ ದಿನ ವಾರ ಅಂತೆ. ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪೂಜೆಗಳು ನಡೀತಾ ಇರುತ್ತೆ. ಹಂಗಾಗಿ ಪ್ರಸಾದನೂ ಇರುತ್ತೆ, ಊಟನೂ ಇರುತ್ತೆ. ರಾತ್ರಿ ಸಂಜೆ 5 ಗಂಟೆ ತನಕನೂ ಊಟ ಇರುತ್ತೆ ನೋಡಿ. ನಮ್ಮ ಮನೆಯವ್ರು ತಟ್ಟೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಊಟ ಇಸ್ಕೊಳ್ಳೋಕ್ಕೆ. ಅನ್ನ, ಸಾರು, ಪಲ್ಯ, ಪಾಯಸ ಎಲ್ಲ ಇರುತ್ತೆ. ಒಟ್ಟಿನಲ್ಲಿ ನಾವು ಹೋದಾಗ ಪಾಯಸ, ಪಲ್ಯ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹುಳ್ಳಿ ಸಾರು, ಅನ್ನ ಸಿಕ್ತು, ಮಜ್ಜಿಗೆ, ನಾವು ತಿಂತಾಯಿದ್ವಿ. ನನ್ನ ಮಗಳು ನೋಡಿ, ಹಾಯ್ ಫ್ರೆಂಡ್ಸ್, ನಾನು ಊಟ ಮಾಡ್ತಾಯಿದ್ದೀನಿ, ನಿಮ್ಮದು ಊಟ ಆಯಿತಾ ಅಂತ ಕೇಳ್ತಾ ಇದ್ದಾಳೆ. ನೋಡಿ, ಈಚೆ ಈ ಥರ ಇದೆ. ತುಂಬ ಖುಷಿಯಾಗುತ್ತೆ ದೇವಸ್ಥಾನ ನೋಡೋಕ್ಕೆ. ಅಲ್ಲಿ ವಾರದ ದಿನ, ಶನಿವಾರ ದಿನ ಫುಲ್ಲು ರಶ್ ಇರುತ್ತೆ. ನಾವು ಬಂದಾಗಂತೂ ರಶ್ ಕಮ್ಮಿ ಆಗಿತ್ತು. ನಾವೆಂದರೆ ಮಧ್ಯಾಹ್ನ ಹೋಗಿದ್ದಲ್ವ, ಅದರಿಂದಾಗಿ ಕಮ್ಮಿ ಆಗಿತ್ತು. ಬೆಳಿಗ್ಗೆಲ್ಲ ಫುಲ್ಲು ರಶ್ ಇರುತ್ತಂತೆ. ಇದೆ ನೋಡಿ ಊಟ ಮಾಡೋ ಜಾಗ, ಊಟ ಕೊಡೋ ಜಾಗ. ಯಾರೇ ಹೋಗಲಿ ಊಟ ಸಿಗುತ್ತೆ.
ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಒಂಥರ ತೋಟದ ಮಧ್ಯದಲ್ಲಿ ಇರೋಂಗೆ ಫೀಲ್ ಆಗ್ತಾಯಿದೆ. ನೋಡಿ ದೇವಸ್ಥಾನ ಮುಂದ್ಗಡೆ ಈ ಥರ ತೆಂಗಿನ ತೋಟ ಇದೆ. ಇಲ್ಲೆಲ್ಲ ಜಾತ್ರೆ ದಿನ ಎಲ್ಲ ಸೆಡ್ ಹಾಕ್ಕೊಂಡು ವ್ಯಾಪಾರಗಳೆಲ್ಲ ಮಾಡ್ತಾಯಿರ್ತಾರೆ. ಇಲ್ಲಿ ನೋಡಿ ವ್ಯಾಪಾರದವರು ಇದ್ದಾರೆ, ಒಂದು 4-5 ಸೀಟ್ ಗಂಟೆ ಇದ್ದಾರೆ ನೋಡಿ. ತಿಂಡಿ ಗಿಂಡಿ ಮಾಡೋರು, ಆಮೇಲೆ ಪೂಜೆ ಸಾಮಾನು ಮಾರೋರು ಎಲ್ಲ ಇದ್ದಾರೆ ನೋಡಿ. ಒಟ್ಟಿನಲ್ಲಿ ನನಗೆ ಈ ಥರ ದೇವಸ್ಥಾನಗಳೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಅಂದರೆ ಪ್ರಕೃತಿ ಮಧ್ಯದಲ್ಲಿ ಇದೆ ಅಲ್ವಾ. ನೋಡಿ ನಾನು ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಫ್ರೆಂಡ್ಸ್ ನೋಡ್ಕೊಬಂದ್ರಲ್ವಾ, ತುಂಬ ಚೆನ್ನಾಗಿದೆಯಲ್ಲ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಅಲ್ಲಿ. ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮಾರು ಜನ ವೀಡಿಯೋಸ್ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಯಾಕೆ ಹೆಂಗೆ ಮಾಡ್ತೀರಿ? ನನಗೂ ಬೇಜಾರಾಗುತ್ತಪ್ಪ ನೀವು ಹಂಗೆ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗಳೆಲ್ಲ ಓದಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾಳೆ ಶುಕ್ರವಾರದ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಬಾಯ್.